ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಬರುವಂತಹ ತಿಂಗಳು ಏಪ್ರಿಲ್ನಲ್ಲಿ 5 ರಾಜ್ಯಗಳಲ್ಲಿ, ಪಂಚರಾಜ್ಯಗಳು ಅಸ್ಸಾಂ, ಕೇರಳ, ಪಾಂಡಿಚೇರಿ, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ವಿಧಾನಸಭಾ ಚುನಾವಣೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಪಕ್ಷಗಳು ಮಾಡಿಕೊಳ್ತಾ ಇದ್ದಾವೆ. ಪ್ರಮುಖವಾಗಿ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಹುಟ್ಟಿಸಿರುವಂಥದ್ದು ಮತ್ತು ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ಒಂದು ರೀತಿಯಲ್ಲಿ ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ದಟ್ ಈಸ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ 294 ಕ್ಷೇತ್ರಗಳು, 2 ಹಂತದಲ್ಲಿ ಅಲ್ಲಿಗೆ ಚುನಾವಣೆ ಆಗ್ತಾ ಇದೆ. ಏಪ್ರಿಲ್ 23 ಮತ್ತು 29ನೇ ತಾರೀಕು. ಇಲ್ಲಿ ನೇರವಾಗಿರುವಂಥದ್ದು ಮೋದಿ ವರ್ಸಸ್ ದೀದಿ ಅನ್ನುವಂಥ ಯುದ್ಧ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳು ಬಹಳಷ್ಟು ಜೋರಾಗಿ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ತೃಣಮೂಲ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಬಂದಿರುವಂತಹ ಮಮತಾ ಬ್ಯಾನರ್ಜಿ, ಸಿಟ್ಟಿಂಗ್ ಸಿಎಂ, ಆಡಳಿತ ಪಕ್ಷವಾದಂತಹ TMC, ಒಂದರ್ಥದಲ್ಲಿ 2011ರಲ್ಲಿ ಗದ್ದುಗೆ ಹಿಡಿದಂತಹ ಮಮತಾ ಬ್ಯಾನರ್ಜಿ ಅವರು ಇಲ್ಲಿಯ ತನಕ 3 ಅವಧಿಗಳನ್ನು ಪೂರೈಸಿದ್ದಾರೆ. ಇದು 4ನೇ ಅವಧಿ. ಒಟ್ಟಾರೆ ದೇಶವ್ಯಾಪಿ ನಾವು ಬಿಜೆಪಿಯ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಹಿಡಿದಂಥ ನಂತರದಲ್ಲಿ ಒಂದರ್ಥದಲ್ಲಿ ಕ್ಲೀನ್ ಸ್ವೈಪ್ ಮಾಡಿಕೊಂಡು ಬಂದಿದ್ದಾರೆ. ಅಶ್ವಮೇಧ ಯಾಗದ ಪಣವನ್ನು ತೊಟ್ಟು ಅಶ್ವಮೇಧ ಯಾಗದ ಕುದುರೆಯನ್ನು ಏರಿರುವಂಥ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಪ್ರತಿಪಕ್ಷಗಳು, ಮೈತ್ರಿಗಳು, ಮುಖ್ಯವಾಗಿ ಕಾಂಗ್ರೆಸ್ ಎಲ್ಲವನ್ನು ಕೂಡ ದೇಶವ್ಯಾಪಿ ಸ್ವೈಪ್ ಮಾಡ್ತಾ ಎಲ್ಲ ಕಡೆಯೂ ಕೂಡ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಒನ್ ಫೇಲ್ಯೂರ್ ಈಸ್ ದಟ್ ಈಸ್ ವೆಸ್ಟ್ ಬೆಂಗಾಲ್. 2013ರಿಂದಲೂ ಪ್ರಧಾನಿ ಮೋದಿಯವರ ಅಧಿಕಾರದಲ್ಲಿದ್ದಾರೆ. ಇಲ್ಲಿಯ ತನಕವೂ 2 ವಿಧಾನಸಭಾ ಚುನಾವಣೆಗಳು ಅವರ ಅವಧಿಯಲ್ಲಿ ನಡೆದಿರುವಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ. 2 ಅವಧಿಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸುವಲ್ಲಿ, ಬಿಜೆಪಿ ಅಧಿಕಾರವನ್ನು ಹಿಡಿಯುವಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸೋತಿದೆ. ಮತ್ತು ವೀಕ್ಷಕರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಯ ತನಕವೂ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಸ್ವತಂತ್ರ ನಂತರದಲ್ಲಿ ಬಿಜೆಪಿ ಅನ್ನುವಂಥದ್ದು, ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಮತ್ತು ಪ್ರಧಾನಿಯವರು ಬಂದಂಥ ನಂತರ 2 ಎಲೆಕ್ಷನ್ಸ್ನಲ್ಲೂ ಕೂಡ ಸೋತಿರುವಂಥ ಕಾರಣ ಈ ಬಾರಿ ಹಠಕ್ಕೆ ಬಿದ್ದು ಬಹಳ ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ನ ನಾವು ಗೆಲ್ಲಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿದ್ದಾರೆ. ಹೀಗಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅನ್ನುವಂಥದ್ದು ಏನಿದೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇದರ ಮಧ್ಯೆ ದಶಕಗಳಿಂದ ಗದ್ದುಗೆಯನ್ನು ಹಿಡಿದಿರುವಂಥ ದೀದಿ ಸರ್ಕಾರದ ವಿರುದ್ಧ ಬಿಫೋರ್ ರಿಲೀಸಿಂಗ್ ಎ ಮ್ಯಾನಿಫೆಸ್ಟೋ, ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಮುನ್ನವೇ ಒಂದರ್ಥದ ಹೊಸ ಒಂದು ಅಧ್ಯಾಯವನ್ನು ಶುರು ಮಾಡಿದೆ ಬಿಜೆಪಿ. ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಅವರ ಪ್ರೆಸ್ ಮೀಟನ್ನು ಮಾಡಿ ದೀದಿ ಸರ್ಕಾರ, TMC ಸರ್ಕಾರದ ವಿರುದ್ಧ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಾರೆ. ಒಂದರ್ಥದಲ್ಲಿ ಚಾರ್ಜ್ ಶೀಟ್ ವಾರ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅವರು ಚಾರ್ಜ್ ಶೀಟ್ ವಾರನ್ನು ಶುರು ಮಾಡಿದರೆ ದೀದಿಯವರ ವಿರುದ್ಧ ನೇರವಾಗಿ ಮೋದಿ ವರ್ಸಸ್ ದೀದಿ ಅಂತ ಆಗ್ತಾ ಇದೆ. ಏನು ಅಲ್ಲಿನ ಜನರಿಗೆ ಆ ಸರ್ಕಾರದ ವೈಫಲ್ಯಗಳನ್ನು ಅರ್ಥ ಮಾಡಿಸುವಂಥ ಕೆಲಸ, ಆಡಳಿತ ವಿರೋಧಿ ಅಲೆಯನ್ನು ಇನ್ನಷ್ಟು ಹೆಚ್ಚುಗೊಳಿಸಿ ಅವರನ್ನು ಗದ್ದುಗೆಯಿಂದ ಇಳಿಸಿ ಬಿಜೆಪಿ ಅಧಿಕಾರವನ್ನು ಹಿಡಿಯುವ ಒಂದು ಯಂತ್ರವನ್ನು, ಒಂದು ರೀತಿಯಾದಂಥ ತಂತ್ರವನ್ನು ಬಿಜೆಪಿ ಮಾಡ್ತಾ ಇದೆ. ಅವ್ರು ಹೇಳ್ತಾ ಇರುವಂಥ ಪಾಯಿಂಟ್ಸ್ ಏನು? ಜನರ ಅಭಿವೃದ್ಧಿಯ ಒಂದಷ್ಟು ಯೋಜನೆಗಳನ್ನ ಇಟ್ಕೊಂಡು ಸರ್ಕಾರವನ್ನು ರಚಿಸಬೇಕು. ಆದರೆ ಇಲ್ಲಿ TMC ಮಾಡಿರುವಂಥದ್ದು ಭಯವನ್ನು ಹುಟ್ಟಿಸಿ ಸುಳ್ಳು ಆರೋಪಗಳು, ಸುಳ್ಳು, ಹಿಂಸಾಚಾರ, ಅಕ್ರಮ ನುಸುಳುವಿಕೆ, ಬಾಂಗ್ಲಾದೇಶದಿಂದ ಅಕ್ರಮ ನುಸುಳುಕೋರರನ್ನು ಸೇರಿಸಿಕೊಂಡು ಮಾಡಬಾರ್ದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರ ನೇಮಕಾತಿ ಹಗರಣ, ರೇಷನ್ ವಿತರಣೆ ಹಗರಣ, 300 ಕಾರ್ಯಕರ್ತರ ಹತ್ಯೆ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದಿದ್ರೂ ಕೂಡ ಅದರಲ್ಲಿ ಭ್ರಷ್ಟಾಚಾರ, ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಲ್ಲಿಗೆ ಬಂದಾಗ ಅವರನ್ನು ನಡೆಸ್ಕೊಂಡಂಥ ರೀತಿ, ಈ ರೀತಿಯಾಗಿ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿ TMC ಸರ್ಕಾರದ ವಿರುದ್ಧ ಅಮಿತ್ ಶಾ ಅವರು ದೊಡ್ಡ ಆರೋಪವನ್ನು ಮಾಡ್ತಾರೆ, ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಾರೆ. ಇದಕ್ಕೆ ಪ್ರತ್ಯಾರೋಪವಾಗಿ ಅವರು ಕೂಡ ಸುಮ್ಮನೆ ಕೂತಿಲ್ಲ. TMC ಅವರು ಬಿಜೆಪಿಯವರದ್ದೇ ಸ್ಟೈಲ್ನಲ್ಲಿ ಇದೀಗ ಅವರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕೇಂದ್ರದ ಬಜೆಟ್ನಲ್ಲಿ ವೆಸ್ಟ್ ಬೆಂಗಾಲ್ಗೆ ಅನ್ಯಾಯ ಆಗಿದೆ, ಸರಿಯಾದಂಥ ರೀತಿಯಲ್ಲಿ ಅನುದಾನವನ್ನು ನೀಡಿಲ್ಲ, ಜೊತೆಗೆ ಧರ್ಮಗಳ ಮಧ್ಯದಲ್ಲಿ ಕೋಮು ವಿಷದ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು
ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಅಮಿತ್ ಶಾ ಅವರಿರಬಹುದು, ಮೋದಿ ಅವರಿರಬಹುದು. ಒಟ್ಟಾರೆ ಈ ಚಾರ್ಜ್ ಶೀಟ್ ವಾರ್ ಏನು ನಡೀತಾ ಇದೆ, ಒಂದು ಕಡೆ BJP, ಒಂದು ಕಡೆ TMC, ಇದು ಬಹಳ ದೊಡ್ಡದಾಗಿ ಜೋರಾಗಿ ನಡೀತಾ ಇದೆ. ಆದರೆ ಈ ಮಧ್ಯೆ ಅಮಿತ್ ಶಾ ಅವರು ಅಂದರೆ BJP ನಾಯಕರಿಗೆ ಬಹಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಇದ್ದಾಗೆ ಕಾಣಿಸ್ತಾ ಇದೆ. ದೇ ಆರ್ ಅಪೀಲಿಂಗ್, ರಿಕ್ವೆಸ್ಟಿಂಗ್ ದ ವೋಟರ್ಸ್, ಯಾರೂ ಭಯ ಪಡಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಬನ್ನಿ, ಎಲ್ಲರೂ ಕೂಡ ವೋಟಿಂಗ್ಸ್ನ ಮಾಡಿ, ನಮಗೆ ಎಲ್ಲ ವಿಶ್ವಾಸ ಇದೆ, ನೀವು TMCಯನ್ನು ಬುಡ ಸಮೇತ ಕಿತ್ತು ಹಾಕಿ ನಮಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೀರಾ ಅನ್ನುವಂಥ ಅತಿಯಾದಂಥ ದೃಢ ವಿಶ್ವಾಸ ಇದೆ ಅನ್ನುವಂಥ ವಿಶ್ವಾಸವನ್ನು ಅಮಿತ್ ಶಾ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಬಂಗಾಳದಲ್ಲಿ ಹಿಂಸಾಚಾರ, ಈ ಥರದ ಆಡಳಿತ ವಿರೋಧಿ ಅಲೆ ಇರುವುದಂತೂ ನಿಜ. ಬೇಸತ್ತಿದ್ದಾರಾ ನಿಜವಾಗೂ ಅಲ್ಲಿನ ಮತದಾರರು? ಏನಾದರೂ ಬದಲಾವಣೆಯನ್ನು ನಿರೀಕ್ಷಿಸ್ತಾ ಇದ್ದಾರಾ? ಮತ್ತು ಈ ಬಾರಿಯಾದರೂ 4ನೇ ಅವಧಿ ಅಥವಾ ಮೋದಿಯವರು ಬಂದಂಥ ನಂತರ 2ನೇ ಎಲೆಕ್ಷನ್ ಮುಗಿದು 3ನೇ ಎಲೆಕ್ಷನ್ ನಡೀತಾ ಇರುವಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ, ಅಸೆಂಬ್ಲಿ ಎಲೆಕ್ಷನ್ಸ್. ಹೀಗಾಗಿ ಈ ಬಾರಿ ಆದರೂ BJP, ಇಲ್ಲಿಯ ತನಕ ಅಧಿಕಾರ ಹಿಡಿಯದಂಥ BJP ವೆಸ್ಟ್ ಬೆಂಗಾಲ್ನಲ್ಲಿ ಏನಾರು ಅಧಿಕಾರ ಹಿಡಿಯುತ್ತಾ? ಮಮತಾ ಬ್ಯಾನರ್ಜಿಯವರನ್ನ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರಾ? TMCಯನ್ನು ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಿಸ್ತಾರಾ? ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆ ವೆಸ್ಟ್ ಬೆಂಗಾಲ್ ಗದ್ದೆಗೆ ಯಾರ ಪಾಲಾಗುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.